ನನ್ನ ಪ್ರಕಾರ ಸಿಂಗಲ್ ಶಾಮ ಒಂದು ಕನಸಲ್ಲ, ಅದೊಂದು ಹಠ. ಜನಕ್ಕೆ ಶಾರ್ಟ್ ಫಿಲಮ್ ಅಂದರೆ ಒಂಥರ ತಾತ್ಸರ. ಶಾರ್ಟ್ ಫಿಲಮ್ನೇ ಸಿನಿಮಾ ಥರ ತೆಗಿಯೋಣ ಅಂತ ಒಂದು ತೆಗೆದ್ವಿ ಸರ್. ಇತ್ತೀಚೆಗೆ ನಮ್ಮ ಜನ ಯಾವ ಸಿನಿಮಾನು ನೋಡೋಲ್ಲ ಅಂತ ಗೊತ್ತಾಗಿ ಶಾರ್ಟ್ ಫಿಲಮ್ ಥರನೇ ತೆಗೆದ್ವಿ ಸರ್. ಅವಾಗ ತೆಗ್ದಿದ್ದು ಶಾರ್ಟ್ ಫಿಲಮೇ ಸೆಟ್ಟಲ್ಲಿ ಏನಿಲ್ಲ ಅಂದರೂ ಮಿನಿಮಮ್ 2,000-2,500 ಜನ ಇರ್ತಿದ್ರು ಸರ್. ಈ ಕಡೆಯಿಂದ ಬೈಕಲ್ಲಿ ಹೋಗ್ತಾಯಿದ್ರು, ಈ ಕಡೆ ಕಾರಲ್ಲಿ ಬರ್ತಾಯಿದ್ರು. ಅಜ್ಜಿ ಟ್ರಾಫಿಕ್ಕು ಏನು ಕೇಳ್ತೀರಾ ಸರ್, ಯಾರಿಗೂ ಯಾಕೆ ಮಾಡಿದ್ದಾರೆ ಅಂತ ಗೊತ್ತೇ ಆಗಲ್ಲ ಸರ್. ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ. ಇನ್ಫ್ಯಾಕ್ಟ್ ಮಾಡಿದವ್ರಿಗೂ ಗೊತ್ತಿಲ್ಲ. ಕೂತ್ಕೊಳ್ಳೋ ಚೇರ್ನ ಓದ್ಬಿಟ್ರು ಸರ್. ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಶಾರ್ಟ್ ಫಿಲಮ್ನ ಅಂಡರ್ ವಾಟರಲ್ಲಿ ಶೂಟ್ ಮಾಡಿರೋದು ನಾನೇ ಸರ್. ಅಂತ ಸೀನ್ ಇರಲೇ ಇಲ್ಲ. ಅಂಡರ್ ವಾಟರ್ ಒಳಗಡೆ ಇದ್ದಿದ್ದು ನಾನು, ಕ್ಯಾಮ್ರಾ ಆಚೆ ಇತ್ತು. ಇನ್ನು ಎರಡನೇ ವಿಷಯಕ್ಕೆ ಬಂದರೆ ಆ್ಯಕ್ಚುಲ್ ರೋಮಾಂಚನಕಾರಿ ಇದು. ನೀವು ನಂಬಲ್ಲ, ನಾವು ಕ್ಯಾಮ್ರಾನ ಈ ಮರಕ್ಕೆ ಕಟ್ಬಿಟ್ಟು ಈ ಮರಕ್ಕೆ ಹಾರಿಸ್ತೀವಿ. ಈ ಮರಕ್ಕೆ ಕಟ್ಬಿಟ್ಟು ಇಲ್ಲ, ನೀವು ಸಿನಿಮಾನೇ ನೋಡಬೇಕು. ನಮ್ಮ ಹುಡುಗರು ಬಂದು ಮಾತಾಡ್ತಾರೆ, ನಾನು ಹೇಳಿದ್ರೆ ಸರಿ ಹೋಗಲ್ಲ, ಬರ್ತಾರೆ ರೀ ಸರ್. ಡಿಪಾರ್ಟ್ಮೆಂಟ್ ಹುಡುಗರು ಕಳಿಸಿ ನೀವೇ ಇದ್ದೀರಲ್ಲ. ಆ್ಯಕ್ಚುಲಿ ನಮ್ಮ ಡಿ ಒ ಪಿ ಸರ್ ಆಲ್ರೆಡಿ ಎಲ್ಲ ಮಾತಾಡಿರ್ತಾರೆ. ಸ್ಟಿಲ್ ನಾವು ಒಂದಷ್ಟು ಸಿನಿಮಾ ಟೆಕ್ನಿಕಾಲಿಟೀಸ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಅವ್ರಿಗೊಂದು ಕಾಸ್ಟ್ಯೂಮ್ಸ್ ಹಾಕಿದ್ರು, ಕಲರ್ ಕಾಸ್ಟ್ಯೂಮಲ್ಲೂ ಕಲರ್ಸು, ಸೆಟ್ಟಲ್ಲೂ ಕಲರ್ಸು, ಆ ಕಡೆ ಫುಲ್ ಓಪನ್ ಸನ್ನು, ಶ್ಯಾಡೋಲಿರೋ ಹೀರೋ. ನಾವು ಏನು ತೆಗೆದ್ವಿ, ಏನು ಮಾಡಿದ್ವಿ, ಯಾರು ಗೊತ್ತಾಗಿಲ್ಲ. ಊಟದ ಟೈಮಲ್ಲಿ ತಟ್ಟೆ ಕಿತ್ಕೊಂಡ್ರು ಸರ್. ಇನ್ನು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಬೇಕು ಅಂದರೆ, ಮನುಷ್ಯನೇ ಅಲ್ಲ ಸರ್ ಅವರು, ದೇವರು, ಲಿಟ್ರಲಿ ದೇವರು. ಇನ್ಫ್ಯಾಕ್ಟ್ ಮನುಷ್ಯನೇ ಅಲ್ಲ ಅವರು. ಪ್ರೊಡ್ಯೂಸರ್ಸು ಮನೆ ಮಠ ಮಾರ್ಕೊಂಡಿರೋದನ್ನೆಲ್ಲ ನೋಡಿರ್ತೀರ, ಆದರೆ ನಮ್ಮ ಪ್ರೊಡ್ಯೂಸರ್ ಅವ್ರನ್ನೇ ಮಾರ್ಕೊಂಡು ಈ ಶಾರ್ಟ್ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಾರೆ. ನೀವು ಇದನ್ನು ಅವ್ರ ಬಾಯಲ್ಲೇ ಕಿದೆ. ಅವರು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ನನ್ನ ಕಾಲೆಲ್ಲ ತುಳ್ಕೊಂಡು ಓಡಾಡ್ರು ಸರ್. ನಾನು ಈ ಶಾರ್ಟ್ ಫಿಲಮಲ್ಲಿ ಸೆಟ್ ವರ್ಕ್ ಮಾಡಿರೋದ್ರ ಬಗ್ಗೆ ಮಾತಾಡಬೇಕು ಅಂದರೆ ಭಯಾನಕ ಸರ್. ಬಿಸಿಲೇ ಇರಲಿ, ಮಳೆ ಬರಲಿ, ಎಷ್ಟೇ ಜೋರು ಗಾಳಿ ಬರಲಿ ಸರ್, ಅಲ್ಲಿ ಆಡ್ತಾ ಇರಲಿಲ್ಲ ಸೆಟ್ಟು. ಅಂಥ ಸೆಟ್ಟು ಸರ್ ನಾವು ಹಾಕಿರೋದು ಈ ಶಾರ್ಟ್ ಫಿಲಮಲ್ಲಿ. ಅಂಥ ಸೆಟ್ ಹಾಕಿರೋದು ನಾವು. ಅಂತ ಸೆಟ್ಸ ಇಲ್ಲಿ ಅಂತ ಡಿಪಾರ್ಟ್ಮೆಂಟೇ ಇರಲಿಲ್ಲ. ಪ್ರಮೋಷನ್ಗೆ ಏನೋ ಹಾಕೋತೀವಿ, ನೀನು ಹಮ್ಮಿಕೊಂಡು ಸ್ವಲ್ಪ ರೋಲ್ ಮಾಡಪ್ಪ. ನಾನು ಮಾಡಿರೋ ಕಾಸ್ಟ್ಯೂಮ್ ಬಗ್ಗೆ ಮಾತಾಡಬೇಕು ಅಂದರೆ ಭಯಾನಕ ಸರ್. ಕ್ಲೈಮ್ಯಾಕ್ಸಲ್ಲಿ ಬರುತ್ತಲ್ಲ ಸರ್ ಪಿಂಕ್ ಕಲರ್ ಕಾಸ್ಟ್ಯೂಮು, ಅದು ನಂತೂ ಈ ಜೈಪುರ್ ರೋಡಲ್ಲಿ ಹೊಲ್ದು ಕೊಟ್ಟಿರೋ ಕಾಸ್ಟ್ಯೂಮ್ ಸರ್. ನೀವು ಅದನ್ನು ನೋಡ್ಬೇಕು ಸರ್, ಅವ್ನು ಹಾಕಿರೋದು ನೀವು ನೋಡಿ. ಕ್ಲೈಮ್ಯಾಕ್ಸಲ್ಲಿ 2 ದೈತ್ಯೋದ ಪ್ರಾಣಿ ತರಿಸಿದ್ದೀವಿ ಸರ್ ಕ್ಲೈಮ್ಯಾಕ್ಸ್ಗೆ. ಒಂದು ಕಡೆ ನಾಯಿ, ಇನ್ನೊಂದು ಕಡೆ ನಮ್ಮ ಹೀರೋ. ಆ ಸೀನ್ ನೀವು ನೋಡ್ಬೇಕು ಸರ್. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹೀರೋ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಮಾತಾಡಬೇಕು. ಅದನ್ನು ಅವರೇ ಹೇಳ್ತಾರೆ. ಹೀರೋ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಮಾತಾಡಬೇಕು ಅಂದರೆ ಅದೊಂದು ದೊಡ್ಡ ಕತೆ ಸರ್. ನಮ್ಮ ಊರಾದ್ರೆ ಮಾತಾಡ್ತೀನಿ, 4 ಮಾತಾಡ್ತೀನಿ. ನಾನು ಶೂಟ್ ಮಾಡಿದ್ದು ನಾನು ಮಾತಾಡ್ತೀನಿ. ಅದೇನಾದಾಗಿರ್ಲಿ, ಅವ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಕಂಡಿದ್ದೀನಿ. ನಮ್ಮ ಊರಲ್ಲಿ ಇದ್ದಿದ್ದು ಒಂದೇ ಒಂದು ದಸ, ಅದನ್ನ ತಗೊಬಂದು ಮಾರಿ ಶಾರ್ಟ್ ಮೂವಿ ಮಾಡ್ತೀನಿ, ಹೀರೋ ಮಾಡ್ತೀನಿ. ನೀವೇ ಬ್ರೇಕ್ ಜಾಗ ಗೊತ್ತಿದ್ದೀರಾ. ನಮ್ಮ ಮಸಾನ ಕೊಟ್ಬಿಡಿ, ನೀವು ಹೀರೋ ಏನಾದ್ರು ಮಾಡ್ಕೊಳ್ಳಿ, ಹೀರೋಯಿನ್ ಏನಾದ್ರು ಮಾಡ್ಕೊಳ್ಳಿ, ನನ್ನ ಹಸನ ಕೊಟ್ಬಿಡಿ. ಕ್ಯಾಮ್ರಾನ ನಿಲ್ಸು ಸಾಕು. ಡೈರೆಕ್ಟ್ರು ಹೋದ, ಹೀರೋನು ಹೋದ, ಕ್ಯಾಮ್ರಾಮ್ಯಾನು ಹೋದ, ಊರವರೆಲ್ಲ ಹೋದ್ರು. ಇನ್ನು ತುಳಿದ್ರು ಅನ್ಕೊಂಡು ಇಲ್ಲೇ ಕೂತಿದ್ಯಲ್ಲ, ಯಾರಯ್ಯ ನೀನು? ಇದೆಲ್ಲ ಪ್ರಮೋಷನ್ ಟೈಮಲ್ಲಿ ಹೇಳಕ್ ಬಾರಪ್ಪ ಅಂತ ಕರ್ಸಿದ್ರು ಸರ್. ಅದಕ್ಕೆ ಇಲ್ಲಿ ಬಂದಿದ್ದೀನಿ ಸರ್.